ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ. ಮಾತಾಡಬಹುದಾ? ಮೊದಲನೇದಾಗಿ ಫಸ್ಟ್ ಅಲ್ಲಿಂದ ಪ್ರಶ್ನೆಗಳು ಕೇಳ್ತಾನೆ ಇದ್ದೆ. ಸ್ಟಾರು 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 ನಾವೆಲ್ಲ ಆಕ್ಚುಲಿ ಆಗಲೇ ನಮ್ಮ ಇವರೇ ಹೇಳೋದು ನಾವು ಮನೆ ಮಕ್ಕಳಾಗಿ ಬಂದಿದ್ದೀವಿ ಅಂತ. ಆಗಿದ್ರೆ ಅಚ್ಚುಕಟ್ಟಾಗಿ ಕ್ಯಾರವಲ್ಲಿ ಕೂತ್ಕೊಂಡು ಮೇಕಪ್ ಹಾಕೊಂಡು ಸನ್ಲಾಕ್ ಹಾಕೊಂಡಿದ್ದೆ. ಈ ಬೇಸಿಗೆಯಲ್ಲಿ ಈ ಸಮ್ಮರಲ್ಲಿ ಯಾವ ಸ್ಟಾರ್ ಕೂಡ ಹೊರಗಡೆ ರೋಡಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳಲ್ಲ. ಎಲ್ಲರಿಗೂ ಅದೇ ಆದಂತ ಒಂದು ಇದಿರುತ್ತೆ, ಅಪ್ಪ ಹಾಕ್ಬಿಡ್ತೀವಿ ಅಂತ. ಏನಕ್ಕೆ ನಾವು ಇಷ್ಟೊಂದು ಇಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ, ಇದು ಮೊದಲನೇ ಎಲೆಕ್ಷನ್ ಏನ್ ಮಾಡ್ತಿಲ್ಲ ನನ್ನ ಅಪ್ಪಗಳಿಗೆ. ಹೆಚ್ಚು ಕಮ್ಮಿ 1 MP ಎಲೆಕ್ಷನ್, 3 MLA ಎಲೆಕ್ಷನ್. ಆಮೇಲೆ ಇವತ್ತು ಅಮ್ಮ ನಿಂತಿದೆ ಅಂದ್ರೆ ಆಕ್ಚುಲಿ ಅಮ್ಮನಿದ್ರೆ ನಾನು ಅಪ್ಪಾಜಿ ನೋಡ್ತಾ ಇದ್ದೀವಿ. ಯಾವತ್ತೂ ಅಷ್ಟೇನೆ ಯಾವುದೇ ಅವಾಗಲೇ ಮಾತುಗಳು ಸಿಂಪತಿ ಏನಿಲ್ಲ ಇಲ್ಲ. ಆಕ್ಚುಲಿ ಅವ್ರು ಮಾಡೋ ಕೆಲಸಗಳು ಇಡೀ ಮಂಡ್ಯ ಜನತೆಗೆ ಅವ್ರು ಮಾಡೋ ಕೆಲಸಗಳು, ಅವ್ರ ಕೊಡುಗೆಗಳು ಅದನ್ನ ಇಟ್ಕೊಂಡು ಅಷ್ಟೇ ಹೋಗ್ತಾ ಇದೆ ಹೊರತು ನಾವು ಆಕ್ಚುಲಿ ಏನೇನೋ ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಖಂಡಿತ ಮಾಡ್ತಾರೆ. ಆಮೇಲೆ ಒಂದು ಪ್ರೀತಿನ ಮಾಡ್ತಾ ಇದೀವಿ, ಎಲ್ಲರೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀವಿ. ಯಾವುದೇ ಒಂಥರ ಕಾಂಟ್ರವರ್ಸಿ ಆಗಲಿ ಇನ್ನೊಂದಾಗಲಿ ನಾವೇನು ಮಾತಾಡೋಕೆ ಇಷ್ಟ ಇಲ್ಲ. ಆಮೇಲೆ ಆಗ್ಲೇ ಸಾಹೇಬರು ಕೇಳೋದು ಫ್ಯಾನ್ಸ್ಗಳಿಗೆ ಅಂತ ಅಂದ್ಬಿಟ್ಟು, ಖಂಡಿತ ನಾವು ಫ್ಯಾನ್ಸ್ಗಳಿಗೆ ಅಧಿಕಾರ ಮಾಡೋ ಯೋಗ್ಯತೆ ನಮಗಿಲ್ಲ ಸರ್. ಇದನ್ನು ಮಾಡಿ ನೀವು ಅಂತ ಹೇಳೋ ಯೋಗ್ಯತೆ ನಮಗಿಲ್ಲ. ಅವ್ರಿಗೆ ಇಷ್ಟ ಮುಖ ಎತ್ಕೊಂಡು ಆ ಮನೆ ಮಕ್ಕಳಾಗ್ಬಿಟ್ಟು ಅಪ್ಪ ಒಳ್ಳೇದಾಗುತ್ತೆ ಮಾಡಿ ಅಂತ ಕೇಳ್ಕೊಳ್ಳೋದಷ್ಟೇ. ನಾವು ಯಾರ್ದು ಅಧಿಕಾರ ಮಾಡೋ ಯೋಗ್ಯತೆ ಆ ಭಗವಂತ ನಮಗೆ ಕೊಟ್ಟಿಲ್ಲ, ನಾವು ಮಾಡೋದಿಲ್ಲ. ಒಂದೇನಂದ್ರೆ ಸುಮ್ಮನಿಂದ ನಿಂತಿರೋದು ಒಳ್ಳೇದಾಗ್ಲಿ, ಮಂಡ್ಯ ಜನತೆಗೆ ಒಳ್ಳೇದಾಗ್ಲಿ, ಅಪ್ಪಾಜಿ ಅವ್ರ ಅಷ್ಟೋ ಕಾರ್ಯಗಳನ್ನ ನಿಮ್ಮ ಹಂಗೆ ಮುಂದಕ್ಕೆ ತಗೊಂಡೋಗ್ಲಿ ಅನ್ನೋ ಒಂದು ಆಸೆಗೋಸ್ಕರ ನಾವೆಲ್ಲ ಬಂದಿದ್ದೀವಿ ಅಷ್ಟೇ ಸರ್. ಬೇರೆ ಕೇಳೋದಿದ್ರೆ ಕೇಳಿ ಸರ್. ಯಾವುದು ಸರ್? ಒಂದು ನಿಮಿಷ ಸರ್, ಫಸ್ಟೇ ಆನ್ಸರ್ ಕೊಟ್ಬಿಟ್ಟೆ ಸರ್. ಅದಕ್ಕೆ ಇಲ್ಲಿ ಸ್ಟಾರ್ ಆಗ್ಲಿ ಹೀರೋಗಳಾಗ್ಲಿ ನಾವು ಬಂದಿಲ್ಲ ಸರ್, ಮನೆ ಮಕ್ಕಳಾಗಿ ಬಂದಿದೀವಿ ಅಂತ ಹೇಳ್ತಾ ಇರೋದು ಸರ್. ಅದೇ ಸರ್, ಅವಾಗ ನಮ್ಮ ಮೊದಲು ಕರೆದಿದ್ರೆ ನಾವು ಯೋಚನೆ ಮಾಡ್ಬೋದಾಗಿತ್ತು ಸರ್. ಬಟ್ ಅವಾಗಿಂದ ಈಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇದು ಮೊದಲನೇ ಎಲೆಕ್ಷನ್ ಅಲ್ಲ ಸರ್ ನಾನು ಮಾಡ್ತಾ ಇರೋದು ಮನೆಯಲ್ಲಿ. ಇದು ನನ್ನ 3-4 ಎಲೆಕ್ಷನ್ ಸರ್. 1 MP ಎಲೆಕ್ಷನ್, 3 MLA ಎಲೆಕ್ಷನ್ ಮಾಡಿದ್ದೀನಿ. ಹಾಗೆ ಇನ್ನೊಂದು ಮಾತು ಹೇಳ್ತೀನಿ ಸರ್ ನಿಮಗೆ. ಆಕ್ಚುಲಿ ಮೊದಲು ಅಪ್ಪಾಜಿ ಇದ್ದಾಗ ಹೇಳೋರು, ಅವ್ರ ಸ್ನೇಹಿತರು ಹೇಳೋರು, ಬೇರೆ ಎಲ್ಲೆಲ್ಲೋ ಹೇಳೋರು, ನನ್ನ ಸ್ನೇಹಿತ ಮಾಡ್ಬಿಡ್ಬಾರ್ದು ಅಂತ. ತಕ್ಷಣ ನೋಡ್ತಾ ಇರಲಿಲ್ಲ ಅವರು. ನನ್ನ ಸ್ನೇಹಿತ ಅವ್ರು ಮಾಡ್ಬ ಅವ್ರು ಆಕ್ಚುಲಿ ಮಾಡಿದ್ರೆ ಒಬ್ಬರು ಮಾಡ್ಬಿಟ್ಟು ಬರ್ತಾ ಇರಲಿಲ್ಲ. ನಾನು ಅವ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ನನಗೆ. ಏನಪ್ಪ ಅಂದ್ರೆ ಆಯ್ತಪ್ಪ ಹೋಗ್ತೀನಿ. ಈ ತರದೊಂದು ಮನೋಭಾವ ಇಟ್ಕೊಂಡಿರೋ ವ್ಯಕ್ತಿಗೆ ಸರ್ ಒಂದೇ ಕ್ಷೇತ್ರದಲ್ಲಿ ಇಬ್ಬರು ಮಾಡಕ್ಕಾಗುತ್ತಾ ಸರ್? ಹೇಳಿ ಸರ್. ಈಗ ಇಲ್ಲ ಸರ್, ಈಗ ಅಲ್ಲ ಒಂದ್ ನಿಮಿಷ ಸರ್. ಈಗ ಆಕ್ಚುಲಿ ಹೇಳ್ತೀನಿ ಸರ್, ಆ ಸರ್ ಪ್ರಜ್ವಲ್ ತುಂಬಾ ಒಳ್ಳೆ ಫ್ರೆಂಡ್ ಸರ್. ಆ ಸರ್ ಕಡೆ ಹೋಗ್ಬೋದು ಓಕೆನಾ ಸರ್? ತಗೊಂಡ್ರು ನೀವು ಫ್ರೇಮ್ ಮುಚ್ಚೋಗ್ತೀನಿ ನಿಂತ್ಕೊಂಡ್ರೆ ಎಲ್ಲಿ ಮುಂದೆ ಯಾವುದು ಸರ್? ಸೈಡಲ್ಲಿ ತಗೊಳ್ಳಿ ಹೋಗ್ಲಿ. ಸರ್ ಚಿತ್ರರಂಗ ಅಂತ ಬಂದ ಚಿತ್ರರಂಗದ ಒಂದು ಸಪರೇಟ್ ಕುಟುಂಬ ಸರ್. ಅದು ಏನಕ್ಕೆ ಈಗ ನಾವು ಆಕ್ಚುಲಿ ನಮ್ಮ ಸಮಸ್ಯೆ ಮಾಡ್ತೀವಿ ಸರ್, ಅದೊಂದು ಕುಟುಂಬ ಸೇರ್ ಮಾಡ್ತೀವಿ ಸರ್. ಅಲ್ವಾ ಸರ್? ಈಗ ಒಂದು ಪ್ರಶ್ನೆ ಇದೆ. ಯಾಕೆಂದ್ರೆ ಸಾಮಾನ್ಯವಾಗಿ ನೀವು ಇಷ್ಟು ದಿನ ಮಾಡಿರ್ತಕ್ಕಂಥ ಪ್ರಚಾರಗಳಾಗಿರ್ಬೋದು ಕೇವಲ 1 ದಿನ 2 ದಿನ 3 ದಿನ ಈ ರೀತಿ ಈಗ ಸನ್ನಿವೇಶ ಬೇರೆ ಇದೆ. ಯಾಕೆಂದ್ರೆ ಫುಲ್ ಟೈಮ್ ಅಲ್ಲಿ ಒಂದು 15 days 20 days ಅಲ್ಲಿ ತೊಡ್ಕೊಳ್ಬೇಕು. ಪೂರ್ತಿ ಟೈಮ್ ನೀವು ಮಂಡ್ಯಗೆ ಸ್ಪೆಂಡ್ ಮಾಡ್ತೀರಾ ಅಥವಾ ಕೇವಲ ಗೆಸ್ಟ್ ಅಪಿಯರೆನ್ಸ್? ಇಲ್ಲ ಸರ್, ಫುಲ್ ಸಿನಿಮಾ ಮಾಡ್ತೀವಿ ಸರ್. ದರ್ಶನ್ ಸರ್, ಹಾ ಸರ್. ಒಂದು ಮಾತು ಹೇಳಿದ್ರೆ ಸರ್ ಒಂದು ನಿಮಿಷ ಕೇಳ ಸರ್. ಒಂದೇ ಕ್ಷೇತ್ರದಲ್ಲಿ ಇಬ್ಬಿಬ್ರು ಅಭ್ಯರ್ಥಿಗಳು ಪ್ರಚಾರ ಮಾಡಕ್ಕಾಗಲ್ಲ ಅಂದ್ರೆ ಈ ನಿಮ್ಮ ಮಾತು ಇಡೀ ಚಿತ್ರರಂಗದ ಒಂದು ಕೊನೆ ಆಗುತ್ತಾ ನಿಮ್ಮ ವೈಯಕ್ತಿಕ? ಸರ್ ನಾನು ಒಪ್ಪಂದು ಸರ್, ನಾನು ಬೇರೆ ಬಗ್ಗೆ ನಾನು ಮಾತಾಡಲ್ಲ ಸರ್. ಇನ್ನೊಂದು ಕ್ವಶನ್, ಸುದೀಪ್ ಅವರು ಹೇಳಿದ್ರು ದರ್ಶನ್ ಅವರೊಬ್ಬರೇ ಸಾಕು ಮಂಡ್ಯದಲ್ಲಿ ಗೆಲ್ಸೋದಕ್ಕೆ ಸುಮಾ ಮೇಡಮ್ನ ಅಂತ ಹೇಳಿದ್ರು. ನೀವೊಬ್ಬರೇ ಸಾಕು ಅನ್ಸುತ್ತಾ ನಿಮ್ಗೆ? ಇಲ್ಲ ಸರ್, ನಮ್ಮ ಹೀರೋನು ಇಲ್ಲ ಸರ್. ಆಕ್ಚುಲಿ ಒಂಟೆ ಗಾಡಿ ಹೊಡಿತಾರ ಸರ್, ಜೋಡಿಯತ್ ಗಾಡಿ ಹೊಡಿತಾರ ನಾವು. ಸುದೀಪ್ ಅವರು
ನೀವೇ ಹೋಗಿ ಕರ್ಕೊಂಡು ಬರ್ತೀರಾ ಪ್ರಚಾರಕ್ಕೆ ಅಥವಾ ಕೇವಲ ಹೊರಗಡೆಯಿಂದ ಬೆಂಬಲ ಕೊಡ್ತೀವಿ ಅಂತ ಅದು ಹೇಳ್ತಾರೆ? ಗೊತ್ತಿಲ್ಲ ಸರ್, ಅವ್ರನ್ನ ಕೇಳಬೇಕು. ಅಲ್ಲಿ ಬೇರೆ ಸರ್, ಥ್ಯಾಂಕ್ ಯು. ಈಗ ಅಮ್ಮ ಮಾತಾಡ್ತಾರೆ ಸರ್.